ಓಂ ಶಾಂತಿ ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶುಕ್ರವಾರದ ದೇವರು, ಇಷ್ಟವಾದ ದೇವರು, ಅಷ್ಟೈಶ್ವರ್ಯ ಮಾತೆ, ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಮಹಾಲಕ್ಷ್ಮಿ, ಶ್ರೀದೇವಿ, ಓಂ ಶಕ್ತಿ ಮಾತೆ. ತದನಂತರ ಕುಬೇರ ಅವ್ರದ್ದೇ ಆದ ಒಂದು ಟೀಮ್. ತದನಂತರ ಬಹಳ ನಮಗೆ ಅದೃಷ್ಟ ಬೇಕು ಅಂದರೆ ಓಂ ಶ್ರೀ ಜಯಂತಿ ಮಾತಾ ಶುಕ್ರದೇವ್ ಗುರುದೇವ್. ಜಯಂತಿ ಮಾತಾ ಶುಕ್ರದೇವ್ ಗ್ರಹಗಳಲ್ಲಿ ಅದೃಷ್ಟ ಗ್ರಹ ಅಂದರೆ ಹಾಗೆ ಸುಖಭೋಗಗಳನ್ನು ನೀಡ್ತಕ್ಕಂಥ ಗ್ರಹ, ಹಾಗೆ ವಿಶ್ವಾಸ ಪಾತ್ರ ರಕ್ಷಕ ಗುರು ಶುಕ್ರದೇವ. ಮಾಯಾ ಮಾಟ ಮದ್ದು ಮಂತ್ರ ತಂತ್ರ ಸಿದ್ಧಿ ಇತ್ಯಾದಿ ಸಿದ್ಧ ಪುರುಷ ಶುಕ್ರದೇವ್. ಈತ ಆದಿಶಕ್ತಿ, ಪರಾಶಕ್ತಿ ಹಾಗೂ ಪರಮಶಿವನ ಭಕ್ತ. ಇಂಥ ಶುಕ್ರದೇವ ದೈತ್ಯರ ಗುರು. ದೇವತೆಗಳಿಗೆ ಬೃಹಸ್ಪತಿ ಗುರುದೇವ ಬೃಹಸ್ಪತಿ. ದೇವತೆಗಳಿಗೆ ಗುರು ಆದರೆ ದೇವತೆಗಳಿಗೆ ಗುರು ಯಾರು? ಬೃಹಸ್ಪತಿ ಗುರುದೇವ್, ತಾರಾಮಾತಾ ಗುರುದೇವ್. ನಾನು ಈಗಾಗಲೇ ಗುರುಗ್ರಹದ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಹಾಗೆ ಸೂರ್ಯ ಭಗವಾನಿಂದ ಚಂದ್ರ ಭಗವಾನ, ಮಂಗಳ, ಬುಧ, ಗುರು ಅಲ್ಲಿವರೆಗೂ ನಾನು ವಿಡಿಯೋಗಳನ್ನು ಮಾಡಿ ಶೇರ್ ಮಾಡಿದ್ದೀನಿ. ಈಗ ಶುಕ್ರಗ್ರಹ ಅದೃಷ್ಟಕ್ಕೆ ಹೆಸರುವಾದದ್ದು. ಇಡೀ ಗ್ರಹಗಳಲ್ಲಿ ತುಂಬ ಗಾಳಿ, ಧೂಳು, ದುಮ್ಮು, ಹೊಗೆ. ಗಾಳಿ ಅಂದರೆ ಬರೀ ಹೊಗೆ, ಬರೀ ಬೆಂಕಿ, ಬರೀ ಹೊಗೆ ಅಂದರೆ ಬೆಂಕಿ ಚೂರುಗಳು. ಹಾಗೆ ಕೆಲವೊಂದು ಖನಿಜಗಳು ಕೂಡ ಆಕಾಶದಲ್ಲಿ ತೇಲಾಡ್ತಾ ಇರ್ತವೆ. ಆಕಾಶ ಎಲ್ಲೆಲ್ಲಿ ನೋಡಿದ್ರೂ ಬರೀ ಬೆಂಕಿ ಉಗುಳ್ತಾ ಇರುತ್ತೆ. ಬರೀ ಅಗ್ನಿ ಪರ್ವತಗಳಿಂದ ತುಂಬಿರುವ ಶುಕ್ರಗ್ರಹ. ಅಲ್ಲಿ ಮನುಷ್ಯರು ವಾಸ ಮಾಡೋಕ್ಕೆ ಆಗೋದಿಲ್ಲ. ಇದು ವಿಜ್ಞಾನಿಗಳ ವಾದ. ಅವ್ರು ಬಿಡ್ರಿ, ಅವ್ರ ಹಾಗೇನೆ. ನಿಜ ಹೇಳ್ಬೇಕಂದ್ರೆ ಶುಕ್ರದೇವನಿಗೆ ತನ್ನದೇ ಆದ ಅಸ್ತಿತ್ವ ಇರುತ್ತೆ, ತನ್ನದೇ ಆದ ಲೋಕ ಇರುತ್ತೆ, ತನ್ನದೇ ಆದ ವಾತಾವರಣದಲ್ಲಿ ಯಾವ ರೀತಿ ವಾಸ ಮಾಡಬೇಕಂತ ಅವ್ರದ್ದೇ ಆದ ಒಂದು ಶಕ್ತಿ, ಅವರ ಒಂದು ಟೀಮ್, ತಂಡ ಇರುತ್ತೆ, ಅವ್ರದ್ದೇ ಆದ ಕುಲ ಇರುತ್ತೆ. ಅವರೆಲ್ಲ ಸೂಕ್ಷ್ಮ ಶರೀರಗಳಾಗಿ ಆ ಲೋಕದಲ್ಲಿ ವಾಸ ಮಾಡ್ತಿರ್ತಾರೆ. ಅದು ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಯಾಕಂದರೆ ಇವರು ಭೌತಿಕ ಶರೀರ ಹೊತ್ಕೊಂಡು, ಭೌತಿಕ ವಸ್ತುಗಳನ್ನು ಇಟ್ಕೊಂಡು, ಭೌತಿಕ ಅಸ್ತ್ರಗಳನ್ನು ಇಟ್ಕೊಂಡು ಬದುಕ್ತಾರೆ. ಹಾಗಂತ ಅವರೇನು ದೊಡ್ಡರಲ್ಲ. ದೇವಲೋಕಗಳಲ್ಲಿ, ಗ್ರಹಗಳಲ್ಲಿ, ನಕ್ಷತ್ರಗಳಲ್ಲಿ ವಾಸ ಮಾಡೋರು. ಅವರು ತುಂಬ ಶಕ್ತಿಶಾಲಿಗಳು, ತುಂಬ ಮುಂದುವರೆದಂಥವ್ರು, ತುಂಬ ಟೆಕ್ನಾಲಜಿ ಅವರಲ್ಲಿರುತ್ತೆ. ಯಾವುದೇ ಆಯಾಸ ಇಲ್ಲದೆ, ಕಷ್ಟ ಇಲ್ಲದೆ ಆರಾಮಾಗಿ ವಾಸ ಮಾಡ್ತಾರೆ ಅವರು. ಅದನ್ನು ಇವರು ಒಪ್ಕೊಳ್ಳಲ್ಲ. ಇವರು ಯಾವುದೋ ಸ್ಯಾಟ್ಲೈಟ್ ಬಿಡ್ತಾರೆ, ಅಲ್ಲೇನೋ ಚೆಕ್ ಬಂತು ಏನಿಲ್ಲ ಅಲ್ಲಿ ಅಂತ ರಿಪೋರ್ಟ್ ಬರೀತಾರೆ. ಅದು ಇವ್ರ ಕೆಲಸ. ಇರಲಿ ಬಿಡ್ರಿ. ಆದರೆ ಶುಕ್ರದೇವ ಅದೃಷ್ಟಕ್ಕೆ ದೇವರು. ಭೂಮಿ ಮೇಲೆ ನಾವು ದೇವಸ್ಥಾನಗಳಲ್ಲಿ, ಗ್ರಹಗಳಲ್ಲಿ ಒಬ್ಬ ಶುಕ್ರದೇವ ಇರ್ತಾನೆ. ನವಗ್ರಹಗಳಲ್ಲಿ ದೇವಸ್ಥಾನಗಳಲ್ಲಿ ನೀವು ಹೋಗಿ ದರ್ಶನ ಮಾಡಿಕೊಂಡು, ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಹಾಗೆ ದೇವಸ್ಥಾನಗಳಲ್ಲಿ ನವಗ್ರಹವನ್ನು ನೀವು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀರಿ. ಅದೃಷ್ಟ ಬೇಕು. ಬರೀ ದಾರಿದ್ರ್ಯ ಒರೆಸ್ಕೊಬಿಟ್ಟಿದೆ. ಯಾವುದೇ ವ್ಯಾಪಾರಕ್ಕೆ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಫೈಲರ್ ಆಗುತ್ತೆ. ದಾರಿದ್ರ್ಯ ಒರೆಸ್ಕೊಬಿಟ್ಟಿದೆ. ಹಾಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ, ರೋಗಗಳು ಜಾಸ್ತಿ ಆಗಿದೆ, ದಾರಿದ್ರ್ಯ ಜಾಸ್ತಿ ಆಗಿದೆ. ಯಾವುದು ಅದೃಷ್ಟ ಅನ್ನೋದೇ ನಮ್ಮ ಮನೆಯಲ್ಲಿಲ್ಲ. ಅಂಥ ಸಮಯ ಬಂದಾಗ ಈ ಶುಕ್ರದೇವನ ಕೈ ಕಾಲು ಹಿಡಿಬೇಕು ನಾವು. ಆಗ ಆತನ ಆಶೀರ್ವಾದ, ದಯ ಸಿಕ್ಕಿದರೆ ನಮಗೆ ಆ ಕುಬೇರ ಮಹಾತ್ಮ, ಆದಿಶಕ್ತಿ, ಪರಾಶಕ್ತಿ, ಅಷ್ಟೈಶ್ವರ್ಯ ಮಾತೆ ಸಿಗ್ತಾಳೆ. ಸರ್ವಶಕ್ತಿಗಳು ಸಿಗ್ತಾವಂತ ಹೇಳ್ಕೊಬಿಡಿ. ಅದಕ್ಕೆ ದೈತ್ಯರಿಗೆ, ದೇವತೆಗಳಿಗೆ ಯಾವಾಗೋ ಫೈಟಿಂಗ್ ನಡೆಯುತ್ತೆ. ನಿಮ್ಗೆ ಗೊತ್ತಿರೋ ವಿಚಾರ. ನೀವೇನಾದರೂ ಬರೀ ದೇವತೆಗಳ ಕಡೆ ಸೇರ್ಕೊಬಿಟ್ರೆ, ಈ ಕಡೆ ದೈತ್ಯರು, ನೀವು ಕೂಡ ದೈತ್ಯರಿಗೆ ಶತ್ರುಗಳಾಗ್ತೀರ. ಅದಕ್ಕೆ ನೀವೇನು ಮಾಡಬೇಕು? ಈ ಕಡೆ ಶುಕ್ರದೇವನ ಕೈ ಕಾಲಿಡಬೇಕು. ಇಲ್ಲಾಂದರೆ ದೈತ್ಯರ ಕಾಟ ನಿಮ್ಮ ಮೇಲೆ ಇರ್ತದೆ. ಅದಕ್ಕೆ ಶುಕ್ರದೇವನನ್ನು ಆರಾಧಿಸಬೇಕು. ಯಾವ ರೀತಿ? ಪ್ರತಿ ಶುಕ್ರವಾರ 48 ದಿನ ಬೆಳಗ್ಗೆ ಸಂಜೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನವಗ್ರಹಕ್ಕೆ ಸುತ್ತೊಡೆದು ಮನೆಗೆ ಬಂದು ಶುಕ್ರದೇವನನ್ನು
ಬೇಡ್ಕೋಬೇಕು. ಜಯಂತಿ ಮಾತಾ ಶುಕ್ರದೇವ್. ಹಾಗೆ ಬೀಜಾಕ್ಷರ ಮಂತ್ರ ತೊಗೊಂಡು ನೀವು ಗುರುಗಳ ಹತ್ರ ಅದನ್ನು 48 ದಿನ ಪಠನೆ ಮಾಡಬೇಕು. ಸಂಜೆ ಹೊತ್ತು ದೀಪ ಹಚ್ಚಿ ಕಡ್ಡಿ ಹಚ್ಚಿ ಶುಕ್ರದೇವನನ್ನು ನೀವು ಆರಾಧಿಸಬೇಕು. ಅನಂತರ ಕುಬೇರ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿಯನ್ನು ಕೂಡ ಶುಕ್ರವಾರ ನೀವು ಆರಾಧಿಸಬೇಕು. ಆ ದಿನ ನೀವು ಸ್ವೀಟ್ಸು, ಖಾರ ಎರಡೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? ಈಗ ನೈವೇದ್ಯ ಇಡಬೇಕು. ಸುಮಾರು 48 ದಿನ ಮಾಡಬೇಕು. ಎಷ್ಟು ಶುಕ್ರವಾರ ಬರುತ್ತೆ ಅಷ್ಟು ಶುಕ್ರವಾರ ತಪ್ಪದೆ ನೈವೇದ್ಯ ಇಡಬೇಕು. ಇನ್ನು ಉಳಿದಂಥ ದಿನಗಳಲ್ಲಿ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೋಬೇಕು. ಆಗಲೇ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ 48 ದಿನ ನೀವು ಮಾಡಿದ್ರೆ ಖಂಡಿತ ದಾರಿದ್ರ್ಯ ನಾಶ ಆಗುತ್ತೆ. ಇನ್ನು ಶುಕ್ರದೇವನು ಬಹಳ ಇಷ್ಟವಾದ ಮರ ಯಾವುದಪ್ಪ ಅಂದರೆ, ಈಗಾಗಲೇ ನಾನು ಸೂರ್ಯ ಭಗವಾನ, ಚಂದ್ರ ಭಗವಾನ, ಮಂಗಳದೇವ, ಬುಧದೇವ, ಗುರುದೇವ ಇವ್ರ ಬಗ್ಗೆ ಮರಗಳ ಬಗ್ಗೆ ಇಷ್ಟವಾದ ಮರಗಳು ಹಾಗೆ ಅವ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ಶುಕ್ರದೇವನಿಗೆ ಇಷ್ಟವಾದ ಮರ ಹತ್ತಿ ಮರ ಅಂತೀವಿ. ಹತ್ತಿ ಅಂದರೆ ಕಾಯಿ ಬಿಡುತ್ತೆ ರೌಂಡ್. ಅದನ್ನು ಔದಂಬರ ವೃಕ್ಷ ಅಂತ ಕೂಡ ನಾವು ಕರಿತೀವಿ. ಔದಂಬರ ವೃಕ್ಷ ಅಂತ ಕೂಡ ನಾವು ಕರಿತೀವಿ. ಹತ್ತಿ ಮರ ಕಾಯಿಗಳು ಬಿಡುತ್ತೆ, ಹತ್ತಿ ಕಾಯಿ ಅಂತ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಣ್ಣುಗಳು. ಆದರೆ ಯಾರಿಗೆ ಸಂತಾನ ಇಲ್ಲ, ಯಾರು ಸಂತಾನಹೀನರಾಗಿದ್ದಾರೆ ಅವರಿಗೆ ಶುಕ್ರದೇವನ ಆಶೀರ್ವಾದ ಇರಬೇಕು. ಅವರು ಈ ಹತ್ತಿ ಮರಕ್ಕೆ ಪೂಜೆ ಮಾಡಬೇಕು. ಹಾಗೆ ಚಿನ್ನ, ಬಂಗಾರ, ವಜ್ರ, ವೈಢೂರ್ಯ, ಐಶ್ವರ್ಯ ಇರುತ್ತಲ್ಲ, ಅದೆಲ್ಲ ಈ ಹತ್ತಿ ಮರ ಆಶೀರ್ವಾದ ಕೃಪೆಯಿಂದ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹತ್ತಿ ಮರದಲ್ಲಿ ಶುಕ್ರದೇವ, ಜಯಂತಿ ಮಾತಾ ಶುಕ್ರದೇವ ವಾಸ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಹತ್ತಿ ಮರದ ಬೇರು, ಕಾಂಡ, ಎಲೆ, ಕಾಯಿ, ರೆಂಬೆ, ಕೊಂಬೆ ಎಲ್ಲವೂ ನಮಗೆ ಉಪಯೋಗ ಆಗುತ್ತೆ. ಗೊತ್ತಾಯ್ತಲ್ಲ? ಅದನ್ನು ತಿಂದಷ್ಟು ನಮಗೆ ಒಳ್ಳೆ ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ, ಸಂತಾನಹೀನತೆ ಇರಲ್ಲ. ಹೊಸ್ದಾಗಿ ಮದುವೆ ಆದವರು ಹಾಗೆ ಬೇರೆಯವರು ಇದೆಲ್ಲ ಹತ್ತಿ ಕಾಯಿಗಳು ಭಾಳ ಉಪಯೋಗ. ಓಕೆನಾ? ಇದು ಜಯಂತಿ ಮಾತಾ ಶುಕ್ರದೇವರ ಒಂದು ನಿವಾಸ ಸ್ಥಾನ ಹತ್ತಿ ಮರ. ಪೂಜೆ ಮಾಡಬೇಕು 48 ದಿನ. ಗೊತ್ತಾಯ್ತಲ್ಲ? ಅದರಲ್ಲಿ ಎಷ್ಟು ಶುಕ್ರವಾರ ಬರುತ್ತೆ ಅಷ್ಟು ನೈವೇದ್ಯ ಮಾಡಬೇಕು. ಹೀಗೆ ಆರಾಧಿಸಿದ್ರೆ ಅವರ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ ಅನ್ನೋದು ಯಾವುದೇ ಸಂದೇಹ ಬೇಡ. ಭಕ್ತಿ ಇದ್ದರೆ ಯಾವ ದೇವರು ಬೇಕಾದ್ರೂ ಒಲಿತಾರೆ, ಗುರು ಬೇಕಾದ್ರೂ ಒಲಿತಾರೆ. ಶ್ರದ್ಧೆ ಇದ್ದರೆ ಸಿದ್ಧಿಗಳು ಒಲಿತವೆ. ಇದರಿಂದ ನಿಮ್ಮ ಅದೃಷ್ಟ ಕುಲಾಯಿಸ್ಬೋದು. ಓಕೆನಾ? ಅದಕ್ಕೆ ಪರೀಕ್ಷೆ ಮಾಡ್ಕೊಳ್ಳಿ ಅಥವಾ ಕಷ್ಟಪಡ್ರಿ. ಯಾವುದೋ ಒಂದು ಜನ್ಮಕ್ಕೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾವುದೇ ಅನುಮಾನ ಬೇಡ. ಯಾವುದೋ ಒಂದು ಜನ್ಮಕ್ಕೆ ಒಳ್ಳೇದಾಗಲೇಬೇಕಲ್ಲ, ಹಾಗೆ ಆಗುತ್ತೆ. ಓಕೆನಾ? ನಾನು ಇಲ್ಲಿಗೆ ಶುಕ್ರ ಗ್ರಹದ ಬಗ್ಗೆ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋ. ನೆಕ್ಸ್ಟು ಶನಿ ಗ್ರಹ ನೋಡೋಣ, ಶನೇಶ್ವರ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಿ.